ರಾಜ್ಯದ ಪ್ರಸಿದ್ಧ ದೇವಿ ಕ್ಷೇತ್ರಗಳಲ್ಲೊಂದಾದ ನೀಲ್ಗೋಡ್ ಯಕ್ಷಿ ಚೌಡೇಶ್ವರಿ ದೇವಾಲಯವು ಒಂದು. ಈ ದೇವಾಲಯವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳಕೂರ್ ಗ್ರಾಮದಲ್ಲಿದೆ. ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸುತ್ತಾರೆ. ಇಲ್ಲಿ 9 ಅಮಾವಾಸ್ಯೆಯ ತೀರ್ಥ ಸ್ನಾನ ಮಾಡಿದರೆ ಭಕ್ತರ ಕಷ್ಟಗಳು ಪರಿಹಾರ ಆಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ 5,000ಕ್ಕೂ ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಿಗೆ ಆಗಮಿಸಿ ತೀರ್ಥ ಸ್ನಾನ ಮಾಡುತ್ತಾರೆ. ಭಕ್ತರ ಸಂಕಷ್ಟವನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವ ಜಗನ್ಮಾತೆ ನೀಲ್ಕೋಡ್ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದರ್ಶನ ನಡೆಯುತ್ತದೆ. ದರ್ಶನದಲ್ಲಿ ದೇವಿ ಸೂಚಿಸಿದ ಸೂಚನೆಯಂತೆ ಭಕ್ತರು ನಡೆದುಕೊಂಡರೆ ಭಕ್ತರ ಸಂಕಷ್ಟ ಪರಿಹಾರವಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಈ ನಂಬಿಕೆಯಿಂದ ಭಕ್ತರು ಅಮಾವಾಸ್ಯೆ ಎಂದು ತೀರ್ಥ ಸ್ನಾನ ಮಾಡುತ್ತಾರೆ. ಸಂಕಷ್ಟ ಪರಿಹಾರವಾಗಿರುವ ಎಷ್ಟೋ ನಿದರ್ಶನಗಳು ಇದೆ. ದೇವಾಲಯದ ಪ್ರಧಾನ ಅರ್ಚಕರಾದ ಮಹದೇವ್ ಸ್ವಾಮಿಯವರ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತದೆ. ಉಡಿ ಸೇವೆ, ತುಪ್ಪದ ದೀಪದ ಸೇವೆ, ಅನ್ನದಾನ ಸೇವೆ, ಹೂವಿನ ಪೂಜೆ ಸೇವೆ, ಬಾಳೆಗೊನೆ ಸೇವೆ, ಭಜನೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತದೆ. ಇಲ್ಲಿ ತೀರ್ಥ ಸ್ನಾನ ವಿಶೇಷವಾಗಿದೆ. ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಯಾಗವು ಮಹದೇವ್ ಸ್ವಾಮಿಯವರ ಮುಂದಾಳತ್ವದಲ್ಲಿ ನಡೆಯುತ್ತದೆ. ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ನವಚಂಡಿಕಾ ಯಾಗ ಮತ್ತು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ತುಪ್ಪದ ದೀಪ ಸೇವೆ, ಹೂವಿನ ಅಲಂಕಾರ ಸೇವೆ, ಹಣ್ಣುಕಾಯಿ ಸೇವೆ, ಅನ್ನದಾನ ಸೇವೆ ಸಲ್ಲಿಸುತ್ತಾರೆ. ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯುತ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸಾರಥಿ ಸಾಲಿನಲ್ಲಿ ನಿಂತು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆಯುವುದು ವಿಶೇಷ. ಮಂಗಳವಾರ ನಡೆದ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದ್ದು ಭಕ್ತರು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿದರು. ತಾಯಿ ಅಭಯ ಪ್ರಸಾದ ನೀಡಿದ್ದೇ ಆದಲ್ಲಿ ಎಂಥದ್ದೇ ಕಷ್ಟವಾದರೂ ಕ್ಷಣಾರ್ಧದಲ್ಲಿ ಪರಿಹಾರವಾಗುತ್ತದೆ. ಅಭಯ ಪ್ರಸಾದ ನೀಡುವ ದೃಶ್ಯ ನೋಡಬಹುದಾಗಿದೆ. ಇಲ್ಲಿ ಸತ್ಯ ದೇವತೆಯ ಗುಡಿಯೂ ಇದೆ. ಇಲ್ಲಿನ ವಿಶೇಷವೆಂದರೆ ತಮ್ಮ ಕಷ್ಟವನ್ನು ಹೇಳಿಕೊಂಡು ಕಷ್ಟ ಪರಿಹಾರವಾದರೆ ಮುಂದಿನ ಅಮಾವಾಸ್ಯೆಗೆ ಬಾಳೆಗೊನೆ ಪೂಜೆ 1 ಗಂಟೆ ಕೊಡುತ್ತೇನೆ ಎಂದು ಪ್ರಾರ್ಥಿಸಿದರೆ ಸಾಕು, ಕಷ್ಟಗಳು ದೂರವಾಗಿರುವ ಎಷ್ಟು ನಿದರ್ಶನಗಳು ಕಾಣಸಿಗುತ್ತವೆ. ಅದಕ್ಕೆ ನೂರಾರು ಜನರು ಬಾಳೆಗೊನೆ ಪೂಜೆ ಸಲ್ಲಿಸುತ್ತಿರುವುದೇ ಸಾಕ್ಷಿ. ಬಾಳೆಗೊನೆ ಪೂಜೆ ಸಲ್ಲಿಸುತ್ತಿರುವ ದೃಶ್ಯ ನೀವೇ ನೋಡಿ. ಈ ಸಂದರ್ಭದಲ್ಲಿ ಸತ್ಯದೇವಿಗೆ ಪೂಜೆ ಸಲ್ಲಿಸಿದ ಭಕ್ತರನ್ನು ಉದ್ದೇಶಿಸಿ ದೇವಾಲಯದ ಪ್ರಧಾನ ಅರ್ಚಕರಾದ ಮಹದೇವ್ ಸ್ವಾಮಿ ಮಾತನಾಡಿ, ಸತ್ಯ ದೇವತೆಯ ಮಹಿಮೆ ಶಕ್ತಿ ಅಪಾರ, ಪವಾಡ ಸದೃಶಳಾಗಿದ್ದಾಳೆ ಎಂದು ಮಾಹಿತಿ ನೀಡಿದರು. ಯಕ್ಷಿ ಚೌಡೇಶ್ವರಿ ಎಲ್ಲರೂ ಕಾಪಾಡ್ತಾರಂತೆ. ಅದರಿಂದ ಪ್ರಕಾರ ಇವಳಿಗೆ ಕಾಣಲಿಕ್ಕೆ ಚಿಕ್ಕ ಗುಡಿಯಲ್ಲಿ ಚಿಕ್ಕದಾಗಲಿದ್ರು ಶಕ್ತಿ ಅಪಾರ, ಮಹಿಮೆ ಅಪಾರ. ಇಲ್ಲಿ ನೀವು ನೋಡಿರಬಹುದು, ಒಂದೊಂದು ವ್ಯಕ್ತಿನೂ ಒಂದೊಂದು ಪವಾಡಗಳು ನೋಡ್ತಾನೆ. ಒಂದೊಂದು ವ್ಯಕ್ತಿಗಳು ಒಂದೊಂದು ಪವಾಡ ರೂಪದಲ್ಲಿ ಕಾಣ್ತಾರೆ. ಅವರು ಎಷ್ಟೋ ಜನ ಉದ್ಯೋಗ ಇಲ್ಲದವರು ಉದ್ಯೋಗ ಆಗಿದೆ. ಯಾವುದೇ ಪ್ರಕಾರ ಸಮಸ್ಯೆಗಳಿದ್ರು ನೀವುಗಳು ಸತ್ಯ ದೇವತೆ ನೋಡಿ ಇಷ್ಟೆಲ್ಲ ಬಾಳಿಕೊನೆ, ಇದು ಯಾವ ಲೆಕ್ಕನೂ ಅಲ್ಲ. ಬೆಳಿಗ್ಗೆ ಇಷ್ಟು ಬಾಳಿಕೊನೆಗೆ ಒಪ್ಪಿಸಿದ್ದಾರೆ. ಇದೇ ಪ್ರಕಾರ ಇಷ್ಟೆಲ್ಲ ಬಾಳಿಕೊನೆ ಕೊಡಬೇಕು, ಇಷ್ಟೆಲ್ಲ ಗಂಟೆ ತಂದು ಕೊಡಬೇಕು ಅಂದ್ರೆ ಬರೀ ಸುಮ್ಮನೆ ಯಾರು ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿಯಲ್ಲಿ ಪ್ರಕಾರವಾಗಿ ನೀವು ಶರಣಾಗಿ ತಾಯಿಯಲ್ಲಿ ಬೇಡಿಕೆಡಿ, ತಾಯಿಯಲ್ಲಿ ಏನ್ ನೀವು ಬೇಡ್ಕೊಳ್ತಿರೋ ಅದೆಲ್ಲ ದೇವಿ ನಡೆಸ್ತಾಳೆ. ಇಲ್ಲಿ ನಿಮ್ಗೆ ಏನಾದ್ರೂ ಒಂದು ಸಮಸ್ಯೆ ಬಂತು ಅಂತ ಹೇಳಿದ್ರೆ ಅದು ಒಂದು ತೆಂಗಿನಕಾಯಿನೋ ಅಥವಾ ಒಂದು ದೀಪ ಹಚ್ಚಿ ಸತ್ಯದೇವಿಯನ್ನು ಸ್ಮರಣೆ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಸಹ ಸತ್ಯದೇವಿ ಫೋಟೋವನ್ನು ಇಟ್ಟುಕೊಳ್ಳಿ. ಯಾಕೆಂತ ಹೇಳಿದ್ರೆ ಪ್ರಕಾರ ಸತ್ಯದೇವಿ ಅಂತ ಹೇಳಿದ್ರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಮಾಡುವಂತ ದೇವತೆ ಅವಳು. ನಿಮ್ಮ ಏನಾದ್ರೂ ಸಮಸ್ಯೆ ಬಂತು ಅಂದ್ರೆ ಒಂದು ಸಾರಿ ಸತ್ಯ ದೇವತೆಗೆ ಪ್ರಕಾರ ಪ್ರಾರ್ಥನೆ ಮಾಡ್ಕೊಂಡಿದ್ರು ನೋಡಿ. ಮೇಡಮ್ ಅವ್ರಿಗೆ ಹೇಳಿದ್ದೆ ನಾನು ಇನ್ನೊಂದ್ ಸಾರಿಗೆ ನಿರ್ತಿದೆ ನಿಮಗೆ. ಅದೇ ಇವ್ರಿಗೆ ಹೇಳಿದ್ದೆ, ಒಂದು ತಿಂಗಳ ಹಿಂದೆ ವಾಕರ್ ಹಿಡ್ಕೊ ಬರ್ತಿದ್ರು. ಒಂದು ಪಾಪ ಒಂದು 7-8 ವರ್ಷ ಅವರು ದೊಡ್ಡ ಹುದ್ದೆಯಲ್ಲಿದ್ದಾರೆ, ಹೇಳಬಾರ್ದು. ಆದ್ರೂ ಸಹ ಪ್ರಕಾರವಾಗಿ ಅವರು ವಾಕರ್ ಹಿಡ್ಕೊ ಬರ್ತಿದ್ರು. ಅವ್ರಿಗೆ ಹೇಳಿದ್ದೇನೆ, ಬರೋ ಅಮಾಸೆಗೆ ನೀವು ವಾಕರ್ ಬಿಟ್ಟು ಬರ್ತೀರಿ ಅಂತ ಹೇಳಿದ್ದೆ ನಾನು. ಇಲ್ಲಿ ಸತ್ಯದೇವಿಗೆ ನೆನೆಸ್ಕೊಂಡು ಹೋಗಿ ಅಂತ ಹೇಳಿ ಇವತ್ತು ವಾಕರ್ ಬಿಟ್ಟು ನನ್ನ ಮುಂದೆ ನಿನಗೆ ಬಂದ್ರು. ನಂಗೆ ಸಂತೋಷ ಆಯ್ತು. ಯಾಕಂದ್ರೆ ಎಷ್ಟು ಪವಾಡ ಅದಲ್ಲ. ಯಾಕಂದ್ರೆ ಈಗ ಮೊನ್ನೆ ಇಲ್ಲೊಬ್ರು ಇದ್ದಾರೆ, ಈಗ ಮಹಾರಾಷ್ಟ್ರದಿಂದ ಒಬ್ರು ಇದ್ದಾರೆ, ಇಲ್ಲೇ ಉಳಿದ 3 ದಿನ ಆಯ್ತು ಅವ್ರು ಉಳ್ಕೊಂಡು. ಎಲ್ಲೆಲ್ಲ ಹೋಗಿ ಬಂದ್ರು, ಎಂತೆಂತ ಸಮಸ್ಯೆಗಳು ಪರಿಹಾರ ಆಗ್ಲಿಲ್ಲ ಅವ್ರಿಗೆ. ಆದ್ರೆ ಪ್ರಕಾರವಾಗಿ ಮಾನಸಿಕ ಅಂತ ಹೇಳಿ ಡಾಕ್ಟರ್ ಪ್ರಕಾರವಾಗಿ ಬ್ರೇನ್ಗೆ ಪ್ರಕಾರವಾಗಿ ಕರೆಂಟ್ ಕೊಡ್ಲಿಕ್ಕೆ ಮುಂದುವರೆದ್ರು. ಆವಾಗ ಪ್ರಕಾರ ಇಲ್ಲಿ ಒಬ್ರು ಭಕ್ತರು ಹೇಳಿದ್ರು, ಇಂಥ ದೇವಸ್ಥಾನಕ್ಕೆ ಹೋಗಿ ಸತ್ಯದೇವಿ ಗುಡಿಗೆ ಹೋಗಿ ಅಲ್ಲಿ ನಿಮ್ ಕಡೆ ಆಗ್ತದೆ ಅಂತ ಹೇಳಿದ್ರು. ಅವನು ಹಿಂಗ್ ಕಟ್ಟಾಕ್ ಇಡ್ತಿದ್ರು, ಅವ್ನು ಹಿಡಿಯೋ ಈಗೂ ಇದೆ. ನಾವು ಸಾಕ್ಷಿ ಸಮಿತಿ ಕೊಡ್ತೀವಿ. ಇಲ್ಲೇ ಇದ್ದಾರೆ ಅವರು, ಮಹಾರಾಷ್ಟ್ರದವ್ರು ಇಲ್ಲೆಲ್ಲ ಇರ್ಬೇಕು, ಅವರು ಅಲ್ಲಿ ಮೇಲೆ ಇದಿರ್ಬೇಕು. ಮನೆಗಿದ 3 ದಿನ ಆಯ್ತು ಅವ್ರು ಬಂದು. ಅವ್ರ ಹಿಂದೆ ಒಂದು 7-8 ಜನ ಇದ್ದು ಪಾಪ ಅವನು ಕಾಯ್ಲಿಕ್ಕೆ ಒಂದು 7-8 ಜನ.
ಅವರ ಜೀವನೇ ಒಂಥರ ವ್ಯರ್ಥ ಆಗ್ಬಿಟ್ಟಿದೆ. ಒಂದು 5-6 ತಿಂಗಳಾಯ್ತು ಅವರು ಯಾರು ನೆಮ್ಮದಿಯಾಗಿಲ್ಲ. ಕಂಡು ದೇವಸ್ಥಾನಕ್ಕೆ ಹೋಗಿ ಕಂಡಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮಹಾರಾಷ್ಟ್ರದಿಂದ ಇಲ್ಲಿ ಬಂದಿದ್ದಾರೆ, ಯಾರು ಹೇಳಿದ್ರು ಅಂತೇಳಿ ಅಮ್ಮನ ಸನ್ನಿಧಾನಕ್ಕೆ ಬಂದ್ರು, ಒಂದು ಪ್ರಾರ್ಥನೆ ಮಾಡ್ರು. ಈಗ ಮೇಲೆ ಇದ್ದಾರೆ ಅವರು, ಅಲ್ಲಿ ಹೊರಟಾಗಿದ್ದಾರೆ, ಇವತ್ತು ಹೊರಟಾಗಿದ್ದಾರೆ ಅವರು. ಆದ್ರೆ ಅವ್ರಿಗೆ ಒಂದು ದೇವಿಗೆ ಬಂದು ಒಂದು ಪ್ರಾರ್ಥನೆ ಮಾಡ್ಕೊಂಡ್ರು. ಬೆಳಗಾವು ತನಕ ಹುಡುಗ ನಾರ್ಮಲ್ ಆಗಿದ್ದಾನೆ, ಏನು ಕಟ್ಟಾಕ್ಲಿಲ್ಲ, ಏನು ಇಲ್ಲ, ನಾರ್ಮಲ್ ಆಗಿದ್ದಾನೆ, ನಾರ್ಮಲ್ ಆಗಿ ತಿರ್ತಿದ್ದಾನೆ. ಅವರೆಲ್ಲರೂ ಖುಷಿಯಾಗಿ ಮತ್ತೆ 2 ದಿನ ಇವತ್ತು ಉಳಿದಿದ್ದಾರೆ. ಅವರು ಇವತ್ತು ಇಲ್ಲೇ ಇದ್ದಾರೆ ದೇವಸ್ಥಾನದಲ್ಲಿ ಮೇಲ್ಗಡೆ ಹೋಗಿ